ಇದು ಮ್ಯಾರಥಾನ್ ಸ್ಕ್ಯಾಮ್. ಇಬ್ರು ಕೂಡ ರೇಸಿಗೆ ಬಿದ್ದಿದ್ದಾರೆ. ವಾಲ್ಮೀಕಿ ನಿಗಮ ಮುಡಾದಲ್ಲಿ ಕೈ ಸುಟ್ಕೊಂಡಂತಹ ಕಾಂಗ್ರೆಸ್ ಅರಚೌಕಾಗದೆ, ಸೈಲೆಂಟ್ ಇರೋಕೂ ಆಗದೆ ವೈಲೆಂಟ್ ಆಗೋದಕ್ಕೆ ದಾರಿಯನ್ನ ಹುಡುಕ್ತಾ ಇದೆ. ಮುಂಗಾರು ಮಳೆಯಲ್ಲಿ ಈ ಪರಿ ಹಗರಣಗಳು ತೇಲ್ತಾ ಇದ್ದು, ಮೈತ್ರಿ ಕೆರಳಿ ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದ ಹಾಗೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವೇಟ್ ಮಾಡಿ ನಿಮ್ಮದೂ ಬಿಚ್ಚಿಡ್ತೀನಿ ಅಂತ ಸವಾಲಿಸ್ತಿದ್ದಾರೆ. ನಮ್ಗೊಂದು ಅವಕಾಶ ಏನ್ ಮಾಡ್ಕೊಟ್ಟವ್ರೆ ಅಂದ್ರೆ ಅವ್ರು ಪ್ರತಿ ಒಂದ್ ದಿನಾನು ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವಿ ನಾವು. ಕುಮಾರಸ್ವಾಮಿ ಅವರ ಬಲ್ಲಿ, ಯಡಿಯೂರಪ್ಪನವರ ಬಲ್ಲಿ, ಶೆಟ್ಟರ್ ಅವರ ಬಲ್ಲಿ, ಬೊಮ್ಮಾಯಿ ಅವರ ಬಲ್ಲಿ, ಅಶೋಕ್ ಅವರ ಬಲ್ಲಿ. ಐ ಆಮ್ ರೆಡಿ ಟು ಕಮ್ ಅಂಡ್ ಸಿಟ್ ವಿತ್ ದೆಮ್ ಫಾರ್ ಎ ಡಿಬೇಟ್. ಏಟು ಅಂದ್ರೆ ಏಟು, ಬೀಟು ಅಂದ್ರೆ ಬೀಟು. ಇದು ಲಂಗ್ ಲಡಾಯಿ ಜಗಡ. ನಿತ್ಯವೂ ಒಂದೊಂದು ಕರ್ಮಕಾಂಡ. ರಾಜ್ಯದಲ್ಲಿ ಭ್ರಷ್ಟಾಚಾರದ್ದೇ ಭಜನೆ. ವಾಲ್ಮೀಕಿ ನಿಗಮದಲ್ಲಿ ಮೇಯ್ದ ಬಳಿಕ ಮೂಡಾದಲ್ಲಿ ಮೂಡೌಟ್ ಮಾಡಿಕೊಂಡ ಕಾಂಗ್ರೆಸ್ಗೆ ಈಗ ಸೇಡಿಗೆ ಸೇಡು ತೀರಿಸುವ ತವಕ. ಹಾಕಿದ ಸವಾಲ್ಗೆ ಜವಾಬ್ ನೀಡುವ ಅನಿವಾರ್ಯತೆ. ನೋಡ್ತಾ ಇರಿ, ಪ್ರತಿದಿನ ಒಂದೊಂದೇ ಹಗರಣ ಬಿಚ್ಚಿಡ್ತೀವಿ. ವಿಪಕ್ಷಗಳ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಡಿಚ್ಚಿ. ಇದು ಎಚ್ಚರಿಕೆನ ಅಥವಾ ಸವಾಲ? ವಿಪಕ್ಷಗಳಿಗೆ ಬೆದರಿಸುವ ತಂತ್ರಗಾರಿಕೆ ಇರಬಹುದಾ? ಇವತ್ತು ಡಿಸಿಎಂ ಡಿಕೆಶಿ ಆಡಿದ ಮಾತು ಈ ಮೂರರಲ್ಲಿ ಒಂದಾಗಿತ್ತು. ಇರಿ ನೋಡ್ತಾ ಇರಿ, ನಿಮ್ಮ ಒಂದೊಂದೇ ಹಗರಣವನ್ನ ಬಿಚ್ಚಿಡ್ತೀವಿ. ದಿನಕ್ಕೊಂದು ಅಕ್ರಮಗಳು ಜಗಜ್ಜಾಹಿರಾಗಲಿವೆ ಅನ್ನೋ ಮೂಲಕ ವಿಪಕ್ಷಗಳಿಗೆ ಯಾರು ಬರ್ತೀರಾ ಬನ್ನಿ ಅಂತ ತೊಡೆ ತಟ್ಟಿ ಪಂಥಾಹ್ವಾನಕ್ಕೆ ಕರೆದಿದ್ದಾರೆ. ನಮ್ಗೊಂದು ಅವಕಾಶ ಏನ್ ಮಾಡ್ಕೊಟ್ಟವ್ರೆ ಅಂದ್ರೆ ಅವ್ರದ್ದು ಪ್ರತಿ ಒಂದ್ ದಿನಾನು ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವಿ ನಾವು. ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಲಿ ಏನು ಪ್ರಸ್ತಾವನೆ ಮಾಡಿದ್ದಾರೆ, ಒಂದೊಂದು ದಿನಕ್ಕೆ ಒಂದೊಂದು ಹಗರಣ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ. ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಡಿಬೇಟ್, ಯಾವ ಟಿವಿಗೆ ಬೇಕಾದ್ರೂ ಬರಲಿ, ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅವ್ರಿಗೆ ಬರಲಿ, ಕುಮಾರಸ್ವಾಮಿ ಅವರು ಬರಲಿ, ಯಡಿಯೂರಪ್ಪನವರ ಬರಲಿ, ಶೆಟ್ಟರ್ ಅವರ ಬರಲಿ, ಬೊಮ್ಮಾಯಿ ಅವರ ಬರಲಿ, ಅಶೋಕ್ ಅವರ ಬರಲಿ. ಐ ಆಮ್ ರೆಡಿ ಟು ಕಮ್ ಅಂಡ್ ಸಿಟ್ ವಿತ್ ದೆಮ್ ಫಾರ್ ಎ ಡಿಬೇಟ್. ಸಿಎಂ ಸ್ಥಾನಕ್ಕೆ ಕರ್ಚೀಫ್ ಹಾಕಿದವರಿಂದ ಮೂಡ ಬಯಲು. ಸಿಎಂ ಟವಲ್ ಮಾತಿಗೆ ಪಕ್ಕದಲ್ಲೇ ಕೂತು ಮುಗುಳ್ನಕ್ಕ ಡಿಕೆಶಿ. ಇನ್ನು ಸಿಎಂ ಸ್ಥಾನಕ್ಕೆ ಕರ್ಚೀಫ್ ಹಾಕಿರೋರೇ ಮೂಡ ಹಗರಣ ಬಹಿರಂಗಪಡಿಸುತ್ತಿದ್ದಾರೆ ಎಂಬ ಎಚ್ಡಿಕೆ ಆರೋಪ. ಸಿಎಂ ಸಿದ್ದರಾಮಯ್ಯ ಆಂತರಿಕ ಗುಟ್ಟು ರಟ್ಟು ಮಾಡಿದ್ದಾರೆ. ಕರ್ಚೀಫ್ ಹಾಕಿದ್ಯಾರು ಅಂತ ಅವರನ್ನೇ ಕೇಳಿ ಅಂತ ಸಿದ್ದು ಟವಲ್ ಒಬ್ಬರೇ ಹಾಕಿಲ್ಲ, ಹಲವರು ಸಿಎಂ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಎಂದ್ರು. ಇದಕ್ಕೆ ಪಕ್ಕದಲ್ಲಿದ್ದ ಡಿಸಿಎಂ ಡಿಕೆಶಿ ಮುಗುಳ್ನಗೆ ಕುತೂಹಲ ಇಮ್ಮಡಿಸ್ತು. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ. ಅವರೆಲ್ಲರೂ ಟವಲ್ ಹಾಕ್ತಾರೆ. ಈಗ ನೀವು ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಮೂಡ ಹಗರಣ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಡೆಸೋಕೆ ಉದ್ದೇಶಿತ ಬೆಂಗಳೂರು ಮೈಸೂರು ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ಹೊಸ ತಂತ್ರಗಾರಿಕೆ ಸಿದ್ಧಪಡಿಸುತ್ತಿದೆ. ಒಟ್ಟಾರೆ ಅವರ ಜುಟ್ಟು ಇವರ ಕೈಯಲ್ಲಿ, ಇವರ ಬಣ್ಣ ಅವರ ಅಂಗೈಯಲ್ಲಿ. ಇದು ಯಾವಾಗ ರಟ್ಟಾಗಿ ರಂಗಾದ ರಂಗೋಲಿ ಆಗುತ್ತೋ ಅಥವಾ ಬ್ಲಾಕ್ ಮೇಲ್ಗೆ ಸೀಮಿತ ಆಗುತ್ತೋ ಕಾದು ನೋಡಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.